ಅರಕಲಗೂಡು ಆಸ್ಪತ್ರೆ ಅಭಿವೃದ್ಧಿಗೆ ತುರ್ತು ಸ್ಪಂದಿಸಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಸಿಬ್ಬಂದಿ ಹಾಗೂ ತಜ್ಞ ವೈದ್ಯರ ಕೊರತೆ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಸ್ವಾಮಿಗೌಡ ಮನವಿ. ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ತುಂಬಾ ಅವಶ್ಯವಿರುವ ಮಕ್ಕಳ ತಜ್ಞರು, ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು, ರೇಡಿಯಾಲಜಿಸ್ಟ್ ಹಾಗೂ ಅರವಳಿಕೆ ತಜ್ಞ ವೈದ್ಯರುಗಳ ಕೊರತೆಯಿಂದಾಗಿ ಸಕಾಲಿಕ ಜನಸಾಮಾನ್ಯರಿಗೆ ಆರೋಗ್ಯ ಸೇವೆ ಕಲ್ಪಿಸಲು ಸಾಧ್ಯವಾಗುತ್ತಿಲ್ಲ. ಕೂಡಲೇ ಅಗತ್ಯ ವೈದ್ಯರುಗಳ ಕೊರತೆಯನ್ನು ನೀಗಿಸುವಂತೆ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಸ್ವಾಮಿಗೌಡ ಇಲಾಖೆಯ ಮೇಲಾಧಿಕಾರಿಗಳಲ್ಲಿ ಮನವಿ ಮಾಡಿದ್ದಾರೆ. ಆಸ್ಪತ್ರೆಯು 100 ಹಾಸಿಗೆಗಳು ಮತ್ತು 13 ಐಸಿಯು ವಾರ್ಡ್ಗಳನ್ನು ಹೊಂದಿದ್ದು ಪ್ರತಿದಿನ 500 ರಿಂದ 600 ಮಂದಿ ಚಿಕಿತ್ಸೆಗೆ ಆಗಮಿಸುತ್ತಾರೆ. ಒಟ್ಟು 12 ಮಂದಿ ವೈದ್ಯರುಗಳ ಮಂಜೂರಾತಿ ಇದ್ದು ಹಾಲಿ 7 ಮಂದಿ ಮಾತ್ರ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಡಾಕ್ಟರ್ ನಿಶಿತಾ ಕೆ ಅವರು ಮಾರ್ಚ್ 23, 2026 ರಂದು ಕರ್ತವ್ಯಕ್ಕೆ ವರದಿಯಾಗಿದ್ದರೂ ಇಲ್ಲಿಯವರೆಗೆ ಅನಧಿಕೃತ ಗೈರಾಗಿದ್ದಾರೆ. ಕೀಲು ಹಾಗೂ ಮೂಳೆ ತಜ್ಞರಾದ ಡಾಕ್ಟರ್ ಹರೀಶ್ ಅವರು ಫೆಬ್ರವರಿ 27, 2026 ರಂದು ಸ್ವಯಂ ನಿವೃತ್ತಿಗಾಗಿ ಅರ್ಜಿ ಸಲ್ಲಿಸಿದ್ದಾರೆ. ಡಾಕ್ಟರ್ ಸ್ಮಿತಾ ಎ ಅವರು ಹೆರಿಗೆ ರಜೆಯಲ್ಲಿದ್ದು ಆಸ್ಪತ್ರೆಯಲ್ಲಿ ಯಾವುದೇ ಅರವಳಿಕೆ ತಜ್ಞರು ಇರುವುದಿಲ್ಲ. ಕರ್ತವ್ಯ ನಿರ್ವಹಿಸುತ್ತಿದ್ದ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಜಾಫರ್ ರಮೀ ಸಿದ್ದಿಕಿ ಅವರು ಸಹ ಸ್ವಯಂ ನಿವೃತ್ತಿ ಕೋರಿ ಅರ್ಜಿ ಸಲ್ಲಿಸಿದ್ದು ಇದು ಸರ್ಕಾರದ ಹಂತದಲ್ಲಿ ಇತ್ಯರ್ಥಗೊಳ್ಳಬೇಕಿದೆ. ಆಸ್ಪತ್ರೆಯಲ್ಲಿ 2 ಸ್ಕ್ಯಾನಿಂಗ್ ಯಂತ್ರಗಳಿದ್ದರೂ ರೇಡಿಯಾಲಜಿಸ್ಟ್ ಇರುವುದಿಲ್ಲ. ಪ್ರತಿ ಗುರುವಾರ ಹೊಳೆನರಸೀಪುರ ಆಸ್ಪತ್ರೆಯಿಂದ ರೇಡಿಯಾಲಜಿಸ್ಟ್ ಬಂದು ತಪಾಸಣೆ ನಡೆಸಲಿದ್ದು ಕರ್ತವ್ಯದ ಒತ್ತಡದಿಂದ ಅವರು ಗೈರಾಗುವ ಸಾಧ್ಯತೆ ಇರುತ್ತದೆ. ಆಸ್ಪತ್ರೆಯಲ್ಲಿ ಒಟ್ಟು 95 ಹುದ್ದೆಗಳಿಗೆ ಕೇವಲ 39 ಮಂದಿ ಕರ್ತವ್ಯ ನಿರ್ವಹಿಸುತ್ತಿದ್ದು 56 ಹುದ್ದೆಗಳು ಖಾಲಿ ಇವೆ. ಇರುವ ವೈದ್ಯರು ಹಾಗೂ ಸಿಬ್ಬಂದಿಗಳು ಉತ್ತಮ ಸೇವೆ ನೀಡುತ್ತಿದ್ದು ಬಾಕಿ ಉಳಿದಿರುವ ಖಾಲಿ ಹುದ್ದೆಗಳನ್ನು ಹೊರಗುತ್ತಿಗೆ ಆಧಾರದ ಮೇಲೆ ಅಥವಾ ಹೊಸ ನೇಮಕಾತಿಯ ಮೂಲಕ ಶೀಘ್ರವಾಗಿ ತುಂಬಿಕೊಡುವಂತೆ ಮನವಿ ಮಾಡಿದ್ದಾರೆ. ಮಾತ್ರ ತಗೊಳ್ಳಕ್ಕೆ ಅವಕಾಶ ಇದೆ. ಈಗ ನಮ್ಮಲ್ಲಿ ವೆಹಿಕಲ್ ನಿಲ್ಲಿಸಕ್ಕೆ ಪ್ರತಿಯೊಂದು ವಿಭಾಗಗಳಿಗೂ ಗ್ರೂಪ್ಗಳ ಕೊರತೆ ಇದೆ. ಇಲ್ಲಿ ನಮಗೆ ಸಂಪೂರ್ಣವಾಗಿ 35 ಜನನೂ ಔಟ್ ಸೋರ್ಸ್ ತಗೊಳಕ್ ಮಾಡಿದರೆ ಇನ್ನೊಂದು 7-8 ಜನ ಸಿಗ್ತಾರೆ. ಆಗ ನಮಗೆ ನೈಟ್ ಡ್ಯೂಟಿ ಹಾಕ್ಲಿಕ್ಕೆ ಅಥವಾ ಹೊರಗಡೆ ಪಾರ್ಕಿಂಗ್ ಆಗ್ಬೋದು, NRC ಅನ್ನು ಈಗ ಇನ್ನೊಂದು ಓಪನ್ ಮಾಡಬೇಕು, ಅದಕ್ಕೂ ಎಲ್ಲ ಇದು ಸಂಪೂರ್ಣವಾಗಿ 100% ನಮಗೆ ಸರ್ಕಾರದ ವತಿಯಿಂದ ಇದನ್ನು ಮಾಡಿಕೊಟ್ರೆ ಸರಿಯಾಗುತ್ತೆ. ಈಗ ಹಾಲಿ ಇರೋರು ಎಲ್ಲ ಸಂಪೂರ್ಣವಾಗಿ ಕೆಲಸ ನಿರ್ವಹಿಸಿದೆ. ದಿನಕ್ಕೆ ಹೆಚ್ಚು ಅವರು ಸರ್ಜರಿ ಮಾಡ್ತಾ ಇರ್ಬೋದು. ABRKಗಳು ಲಾಸ್ಟ್ ಟೈಮ್ 625 ಆಗಿತ್ತು, ಈ ಸರಿ 725 ಮಾಡಿದ್ದಾರೆ. ಇಲ್ಲಿರೋ ತಜ್ಞ ವೈದ್ಯರೆಲ್ಲ ಶುಶ್ರೂಷಕರು ಎಲ್ಲ ಕಷ್ಟಪಟ್ಟು ಉತ್ತಮವಾಗಿ ಕೆಲಸ ನಿರ್ವಹಿಸಿದ್ದಾರೆ. ಈ ಖಾಲಿ ಹುದ್ದೆಗಳನ್ನು ನಮಗೆ ತುಂಬಿಕೊಟ್ರೆ ಇನ್ನೂ ಉತ್ತಮವಾಗಿ ಕೆಲಸ ನಿರ್ವಹಿಸಕ್ಕೆ ಸಹಕಾರಿಯಾಗುತ್ತೆ. ಜೊತೆಗೆ ನಮಗೆ ಲ್ಯಾಬ್ ಟೆಕ್ನಿಷಿಯನ್, ಫಾರ್ಮಸಿಸ್ಟ್ ಹುದ್ದೆಗಳನ್ನು ಖಾಲಿ ಇದೆ. ಈಗ 2 ಲ್ಯಾಬ್ ಟೆಕ್ನಿಷಿಯನ್ ಬಂದಿದ್ದಾರೆ, 1 ಫಾರ್ಮಸಿಸ್ಟ್ ಬಂದಿದ್ದಾರೆ. 2 ಫಾರ್ಮಸಿಸ್ಟ್ ಹುದ್ದು ಖಾಲಿ ಇದೆ, ಜೊತೆಗೆ 1 ಲ್ಯಾಬ್ ಟೆಕ್ನಿಷಿಯನ್ ಇದೆ. ಇವುಗಳೆಲ್ಲ ಬಂದರೆ ನಮಗೆ ಈಗ ಜಾಸ್ತಿ ಇದು ಟೆಸ್ಟಿಗೆ ಬರೀತಿದ್ದಾರೆ. ಎಲ್ಲ ತಜ್ಞ ವೈದ್ಯರಿಂದ 100-150 ಬರೀ ಟೆಸ್ಟೇ ಬರ್ತವೆ ಎವ್ರಿಡೇ. ಬರೀ 2 ಜನ ಇವರಿದ್ದಾರೆ, ಬೇರೆ 2 ಜನ ನಮಗೆ ಸಹಕಾರಿಯಾಗಿ ICTC ಅವರು ಇದು ಬ್ಲಡ್ ಬ್ಯಾಂಕ್ ಅವರೆಲ್ಲ ಅವ್ರ ಜೊತೆ ಸಹಕಾರ ಕೊಟ್ಟು ಮಾಡ್ತಾ ಇದ್ದಾರೆ. ಇನ್ನೂ 2 ಜನ ನಮಗೆ ಲ್ಯಾಬ್ ಟೆಕ್ನಿಷಿಯನ್ಗೆಲ್ಲ ಬಂದರೆ ಇನ್ನೂ ಉತ್ತಮವಾಗಿ ಕೆಲಸ ನಿರ್ವಹಿಸಲು ನಮಗೆ ಸಹಕಾರಿಯಾಗಿದೆ. ಹಾಸ್ಪಿಟಲ್ ಏನೇನು ಸೌಕರ್ಯ ಹೊಂದಿದೆ ಸರ್? ವಿಶೇಷವಾಗಿ ಡಯಾಲಿಸಿಸ್ ಇದೆ, ICU ಇದೆ. ಇನ್ನು ಶಾರ್ಟ್ಲಿ ನಾವು NRC ಏನು ಮಕ್ಕಳುಗಳು ತೂಕ ಕಡಿಮೆ ಇರ್ತವೆ ಅಂಥ ಮಕ್ಕಳುಗಳಿಗೂ ಒಂದು 5 ಬೆಡ್ ರಿಸರ್ವ್ ಮಾಡಿದ್ದೀವಿ. ಅದು ಸರ್ಕಾರದಿಂದ ಆದೇಶ ಬಂದಿದೆ. ಮುಂದೆ ಈಗ ಹಾಸನ ಅಥವಾ ಹೊಳೆಶ್ವರ ಹೋಗೋದು ಬಂತು, ನಮ್ಮಲ್ಲೇ ಅದನ್ನು ಇದು ಮಾಡಿದ್ವಿ. ಜೊತೆಗೆ ಅದನ್ನು ನೋಡ್ಕೊಳ್ಳೋಕ್ಕೆ ಡಯಟಿಷಿಯನ್ ಬೇಕು. ನಿಮಗೆ ಮಕ್ಕಳ ತಜ್ಞರ ಕೊರತೆ ಇರೋದ್ರಿಂದ ಅದು ಇದು ಓಪನ್ ಆಗಿ ಮಿಂಚಾಗಿ ನಮಗೆ ಮಕ್ಕಳ ತಜ್ಞರು ಇಂಪಾರ್ಟೆಂಟ್. ಮಕ್ಕಳ ತಜ್ಞ